ಇನ್ನು ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟ ಹಾಗೆ ಏನು ನಿಯಮಗಳನ್ನೆಲ್ಲ ರೂಪಿಸಲಾಗಿದೆ, ಈ ನಿಯಮದಂತೆಯೇ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಇದನ್ನ ಎಚ್ಚರಿಕೆ ಅಂತಾದ್ರೂ ಅಂದ್ಕೊಳ್ಳಿ ಅಥವಾ ಮನವಿ ಅಂತಾದ್ರೂ ಅಂದ್ಕೊಳ್ಳಿ, ಆದರೆ ನಿಯಮಗಳನ್ನ ಯಾರೂ ಕೂಡ ಉಲ್ಲಂಘಿಸಬೇಡಿ. ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣ 7 ದಿನ ಶೋಕಾಚರಣೆ ಇದೆ. ಇದು ಕೇವಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾತ್ರ, ಬಿಸ್ನೆಸ್ ಮಾಡೋರಿಗೆ ನಾವು ಅಡ್ಡಿಪಡಿಸೋಕ್ಕಾಗಲ್ಲ. ಎಚ್ಚರಿಕೆಯಿಂದ ಹೊಸ ವರ್ಷದ ಆಚರಣೆ ಮಾಡಿ ಅಂತಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ತೀರ್ಕೊಂಡಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ, ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ 7 ದಿನ ನಾವು ಮಾಡಿದ್ದೀವಿ. ಖಾಸಗಿ ಕಾರ್ಯಕ್ರಮಕ್ಕೆ ವಿ ಕಾಂಟ್ ಇಂಟರ್ಫಿಯರ್ ಇನ್ ಎನಿವನ್ಸ್ ಪರ್ಸನಲ್ ಲೈಫ್, ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರವ್ರ ಸೆಲೆಬ್ರೇಷನ್ ಅವ್ರವ್ರು ಏನಿರಬೇಕು ನ್ಯೂ ಇಯರ್ಸ್ ಮಾಡಲಿ, ಭಾಳ ನಮ್ರತೆಯಿಂದ ಶಿಸ್ತಿನಿಂದ. ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಕೆಲವು ಇದೆ, ಅದೆಲ್ಲ ಪೊಲೀಸವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ನಾನು ಭಾಳ ಲಾ ಆ್ಯಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದ ಡೀಸೆನ್ಸಿ ಎಲ್ಲ ಕೂಡ ಇರಬೇಕು. ಹುಡುಗರುಗಳಿಗೆ, ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ತಾವು ತಮ್ಮೆಲ್ಲರೂ ಕೂಡ ಸುಮಾರು 10,000ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ. ನಿಮ್ಮ ಎಲ್ಲ ಮೂಮೆಂಟು ಆ್ಯಕ್ಟಿವಿಟೀಸ್ ಕೂಡ ಇದೆ. ಯಾರಿಗೂ ಒಬ್ರಿಗೂ ಕೂಡ ಮಿಸ್ಬಿಹೇವ್ ಮಾಡೋಂಥ ಕೆಲಸ ಆಗಬಾರ್ದು ಅಂಥೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನು